ಯು ಐ ಇದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶಿಸಿ ಮತ್ತು ನಟಿಸಿರುವಂತಹ ಸಿನಿಮಾ ಇದೇ ಡಿಸೆಂಬರ್ 20ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಅದಕ್ಕೂ ಮುಂಚೆ ಸಿನಿಮಾ ತಂಡದಿಂದ ಎ ವಾರ್ನರ್ ಎಂಬ ಸಣ್ಣ ಝಲಕ್ ವಿಡಿಯೋ ಬಿಟ್ಟರು. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಈ ಸಣ್ಣ ಝಲಕ್ ಏನೇನೆಲ್ಲ ನಮಗೆ ಅರ್ಥ ಮಾಡಿಸುತ್ತೆ ಅಂತ ಹೇಳಿದ್ರೆ, ಗ್ಲೋಬಲ್ ವಾರ್ಮಿಂಗ್, ಕೋವಿಡ್-19, ಹಣದುಬ್ಬರ ಮತ್ತು ಎಲ್ಲ ಕಡೆ ನಿರುದ್ಯೋಗ ಯುದ್ಧಗಳು ನಡೀತಿರ್ತಾವೆ. 2040ರಲ್ಲಿ ನಡೆಯುವಂಥ ಒಂದು ಕತೆ. ಅದನ್ನು ನಮ್ಮ ಉಪೇಂದ್ರ ಅವರು ಇಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸಿಂಪಲ್ಲಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ನಮ್ಮ ಉಪ್ಪಿ ಸರ್ ಸಿನಿಮಾ. ಇಲ್ಲಿ ನಾವು ಎಷ್ಟೇ ಆಳವಾಗಿ ಅರ್ಥ ಮಾಡಿಕೊಂಡ್ರೂ ಅದು ಕಡಿಮೆನೇ ಅಂತ ಹೇಳ್ಬೋದು. ಇನ್ನು ವಿಷಯಕ್ಕೆ ಬರೋದಾದರೆ, ಒಂದು ಹಣ್ಣಿಗೋಸ್ಕರ ಜನ ಬಿದ್ದು ಪರದಾಡ್ತಿರೋದು, ಸಮಾಜದಲ್ಲಿ ಜಾತಿನೇ ಮುಖ್ಯ ಅನ್ನೋ ಮೂರ್ಖರಿದ್ದಾರೆ. ಅದರ ನಡುವೆ ನಮ್ಮ ಜನ್ರೇಷನ್ ಪೀಳಿಗೆಯಲ್ಲಿ ಕಾಣ್ತಿರೋದು ಉದ್ಯೋಗ ಇಲ್ಲ, ಆದರೂ ಕೂಡ ಅವರಿಗೆ ತಮ್ಮ ಚಿಂತೆನೇ ಇಲ್ಲ. ಕ್ರಿಕೆಟಲ್ಲಿ ಯಾರು ಗೆಲ್ತಾರೆ ಯಾರಿಗೆ ಸೋಲ್ತಾರೆ ಅಂದ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ಜಗತ್ತು ತುಂಬ ಮುಂದುವರೆದಿದೆ, ಮಂಗಳ ಗ್ರಹಕ್ಕೆಲ್ಲ ಹೋಗ್ತಿದ್ದಾರೆ. ಆದರೂ ಕೂಡ ತಮ್ಮ ಜೀವನ ಯಾವ ಹಾದಿ ಕಡೆ ಹೋಗ್ತಿದೆ ಅಂತಲೂ ಅವ್ರಿಗೆ ಗಮನ ಇಲ್ಲ. ಇದ್ರ ನಡುವೆ ಎಂತೆಂಥ ವೆಪನ್ಸ್ ಖರೀದಿ ಮಾಡಿದ್ದಾರೆ, ನಾವು ತುಂಬ ಸೇಫ್ ಬ್ರೋ ಅನ್ನೋ ಡೈಲಾಗು ಅಲ್ಲಿ ಇರುವಂಥವ್ರಿಗೆ ಲೈಫ್ ಹನ್ನೆರಡಾಗಿದೆ. ಆದರೂ ಅವರು ಸೇಫ್ಟಿ ಬಗ್ಗೆ ಮಾತಾಡ್ತಿರೋದು. ಒಟ್ಟಿನಲ್ಲಿ ಇಲ್ಲಿ ಮಿಡಲ್ ಕ್ಲಾಸ್ ಮತ್ತು ಬಡವರು ಏನಿದ್ದಾರೆ ಅವರು ಬಡವರಾಗೆ ಸಾಯ್ತಿದ್ದಾರೆ. ಆದರೂ ಕೂಡ ನಮ್ಮ ಪೀಳಿಗೆ ಎಲ್ಲ ಜನರು ಈ ಮೊಬೈಲಲ್ಲೇ ತಮ್ಮ ಸಮಯನ ವ್ಯರ್ಥ ಮಾಡ್ಕೊಳ್ತಿದ್ದಾರೆ. ಆದರೆ ಅವ್ರ ಜೀವನ ಹಾಳಾಗಿ ಹೋಗಿದೆ, ಆದರೂ ನಮ್ಮ ಜನ ಉದ್ಧಾರ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅವರು ಇನ್ನೂ ಜಾತಿ ಧರ್ಮ ಅನ್ನೋ ಕಿತ್ತಾಟದಲ್ಲೇ ಇದ್ದಾರೆ. ಅಲ್ಲಿ ಸರ್ವಾಧಿಕಾರ ಕೂಡ ನಡೀತಿದೆ. ಅವ್ರು ಏನೇ ಮಾಡಿದ್ರು ಅದನ್ನು ಪ್ರಶ್ನೆ ಮಾಡಬಾರ್ದು, ಮಾಡಿದರೆ ಅವರನ್ನು ಗುಂಡಿಕ್ಕಿ ಕೊಲ್ಲೋದು. ಒಟ್ಟಿನಲ್ಲಿ ನಮ್ಮ ಒಪ್ಪಿಸೋರು ಕರೆಕ್ಟ್ ಸಿಚುವೇಶನ್ಗೆ ಇಂಥ ಒಂದು ಒಳ್ಳೆಯ ಸಿನಿಮಾನ ಜನರಿಗೆ ಈಗಲೇ ಒಂದು ಸಿನಿಮಾ ಮೂಲಕ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. 2 ನಿಮಿಷದ ಒಂದು ಕ್ಲಿಪ್ನಲ್ಲೇ ಇಷ್ಟೆಲ್ಲ ವಿಷಯ ಅಡಗಿದೆ ಅಂದರೆ ಇನ್ನು ಸಿನಿಮಾ ಹೇಗಿರ್ಬೋದು ಅಂತ ಊಹೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಡಿಸೆಂಬರ್ 20ರಂದು UI ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಎಲ್ಲರೂ ಈ ಸಿನಿಮಾ ನೋಡಲೇಬೇಕು. ಸ್ವಲ್ಪ ಆದಷ್ಟು ತಾಳ್ಮೆಯಿಂದ ಈ ಸಿನಿಮಾನ ನೋಡಿ ನಮ್ಮ ಜನ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಸಾಕು ಅನಿಸುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ.